ಪ್ರೈಸ್ ದ ಲಾರ್ಡ್ ಪ್ರಿಯರಾದ ದೇವ ಮಕ್ಕಳೇ, ವೆಲ್ಕಮ್ ಟು ಮುಂಜಾನೆ ಮುತ್ತು ಕಾರ್ಯಕ್ರಮ. ವೆನ್ ಯು ಫೋಕಸ್ ಆನ್ ಪ್ರಾಬ್ಲಮ್ಸ್ ಯು ವಿಲ್ ಹ್ಯಾವ್ ಮೋರ್ ಪ್ರಾಬ್ಲಮ್ಸ್. ವೆನ್ ಯು ಫೋಕಸ್ ಆನ್ ಪಾಸಿಬಿಲಿಟೀಸ್ ಯು ವಿಲ್ ಗೆಟ್ ಮೋರ್ ಆಪರ್ಚುನಿಟೀಸ್. ಹೌದು ಪ್ರಿಯರಾದ ದೇವ ಮಕ್ಕಳೇ, ನಾವು ಸಮಸ್ಯೆಯ ಕುರಿತಾಗಿ ಚಿಂತೆ ಮಾಡುತ್ತಿದ್ದರೆ ಇನ್ನೂ ಸಮಸ್ಯೆಗಳು ಹೆಚ್ಚಾಗುತ್ತವೆ. ಆದರೆ ಒಂದು ವೇಳೆ ನಾವು ನಮ್ಮಿಂದ ಸಾಧ್ಯ, ನಮ್ಮ ಬಳಿ ದೇವರಿದ್ದಾನೆ ಎಂಬುದಾಗಿ ಯೋಚಿಸುವುದಾದರೆ ಅದಕ್ಕೆ ತಕ್ಕ ಹಾಗೆ ದೇವರು ಅವಕಾಶಗಳನ್ನು ಕಲ್ಪಿಸಿಕೊಡುತ್ತಾನೆ. ಪ್ರಿಯರಾದ ದೇವ ಮಕ್ಕಳೇ, ಇದಕ್ಕೆ ಉದಾಹರಣೆಯಾಗಿ ನಾವು ಸತ್ಯವೇದದಲ್ಲಿ ಅನೇಕರನ್ನು ನೋಡಬಹುದು. ವಿಶೇಷವಾಗಿ ಯೋಸೇಫನ ಕುರಿತಾಗಿ ನೋಡುವುದಾದರೆ, ಅವನ ಅಣ್ಣ ತಮ್ಮಂದಿರು ಅವನನ್ನು ಅನ್ಯ ಜನರಿಗೆ ಮಾರಿದರು, ಗುಂಡಿಯಲ್ಲಿ ಹಾಕಿದರು. ಅವನು ತಾನು ಮಾಡದ ತಪ್ಪಿಗೆ ಸೆರೆಮನೆಗೆ ಹೋಗಬೇಕಾಯಿತು. ಈ ಎಲ್ಲ ಸಮಸ್ಯೆಯನ್ನು ನೋಡುತ್ತಾ ಅವನು ದೇವರನ್ನು ದೂಷಿಸುವ ಬದಲಾಗಿ ಆ ಸಮಸ್ಯೆಗಳಲ್ಲೇ ಯಾವಾಗಲೂ ದೇವರನ್ನು ನೆನಪು ಮಾಡಿಕೊಳ್ಳುತ್ತಾ, ಸ್ತುತಿಸುತ್ತಾ, ಪ್ರಾರ್ಥನೆ ಮಾಡುವುದರೊಂದಿಗೆ ತನ್ನಿಂದ ಸಾಧ್ಯವಾದ ಒಳ್ಳೆಯ ಕಾರ್ಯಗಳನ್ನು ಮಾಡುವುದಕ್ಕೆ ಮಾತ್ರವಲ್ಲದೆ ದೇವರು ಎಂದಾದರೂ ತನಗೆ ಒಂದು ಉತ್ತಮ ಸ್ಥಿತಿಯನ್ನು ತಂದೇ ತರುತ್ತಾನೆ ಎಂಬ ಭರವಸೆಯೊಂದಿಗೆ ಕಾಯುತ್ತಿದ್ದನು. ಒಂದು ದಿನ ಬಂತು, ನಿಶ್ಚಯವಾಗಿ ಒಂದು ಓವರ್ನೈಟ್ ರಾತ್ರಿ ಸೆರೆಮನೆಯಲ್ಲಿದ್ದವನು ಮುಂಜಾನೆ ಒಂದು ಸರ್ವಾಧಿಕಾರಿಯಾಗಿ ಬದಲಾದನು. ಅದೇ ತಾನೇ ಫಿಲಿಪಿಯರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು ಹೇಳುತ್ತಾನೆ, 4ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ, ಸರ್ವ ವಿಷಯದಲ್ಲೂ ಚಿಂತೆ ಮಾಡದೆ ನಿಮಗೆ ಬೇಕಾದ ಎಲ್ಲ ವಿಷಯಗಳನ್ನು ಪ್ರಾರ್ಥನೆಯೊಂದಿಗೂ ದೇವರ ಸಮ್ಮುಖದಲ್ಲಿ ತಿಳಿಯಪಡಿಸಿರಿ ಎಂಬುದಾಗಿ. ಹಾಗಾದರೆ ಈ ದಿನ ನಮ್ಮ ಸಮಸ್ಯೆಗಳನ್ನು ನೋಡಿ ಕೊರಗುವುದಾದರೆ ಇನ್ನೂ ಸಮಸ್ಯೆಗಳು ಹೆಚ್ಚಾಗುತ್ತದೆ. ಆದರೆ ನನ್ನ ಬಳಿ ಸರ್ವಶಕ್ತನಾದ ಯೇಸು ಕ್ರಿಸ್ತನು ಇದ್ದಾನೆ, ಆತನು ನನಗೆ ಎಲ್ಲವನ್ನು ಮಾಡಲು ಸಹಾಯ ಮಾಡುತ್ತಾನೆ, ನನ್ನಿಂದ ಎಲ್ಲ ಸಾಧ್ಯ ಎಂಬುದಾಗಿ ಯೋಚನೆ ಮಾಡುವಾಗ ಅನೇಕ ಅವಕಾಶಗಳು ನಮಗಾಗಿ ತೆರೆಯಲ್ಪಡುತ್ತದೆ. ಅಂಥ ಅವಕಾಶಗಳು ತೆರೆಯುವ ಬಾಗಿಲು ಪ್ರಾರ್ಥನೆಯಲ್ಲಿದೆ. ಪ್ರಾರ್ಥನೆಯ ಮೂಲಕ ಅದನ್ನು ಹೊಂದಿಕೊಂಡು ದೇವರನ್ನು ಮಹಿಮೆಪಡಿಸೋಣ. ದೇವರು ಈ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ನೈಸ್ ಡೇ.